Uh, when we Yes, try to speak faster, it creates the problems in sounds. yes, Shailaja, she's a teacher from Gangavati. Shailaja, Yes. Kelly. ನಮಸ್ಕಾರ ಸರ್. ನಮಸ್ಕಾರ. ಸರ್, ಇದುವರೆಗೂ ಸರ್ ಮಾತುಗಳನ್ನ ಕೇಳ್ತಾ ಇದ್ದೆ ಸರ್. ನಿಜವಾಗ್ಲೂ ಇವತ್ತಿನ ದಿನಮಾನದಲ್ಲಿ ಇಂಗ್ಲಿಷ್ ಅತಿ ಅಗತ್ಯವಾಗಿ ಬೇಕೇ ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಅದು ಇಂಗ್ಲಿಷ್ ಕಲಿಬೇಕನ್ನ ಹಂಬಲ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆದ್ರೆ ಸರ್, ನನ್ನ ಇಷ್ಟೊತ್ತು ಸಂಭಾಷಣೆಯನ್ನ ಕೇಳಿದಾಗ ನಿಜವಾಗ್ಲೂ ನಾವು ತಪ್ಪಾದ ಒಂದು ದಾರಿಯಲ್ಲಿ ಇಂಗ್ಲಿಷ್ ಕಲಿಯುವಂತ ಒಂದು ಪ್ರಯತ್ನ ಮಾಡ್ತಾ ಇದೀವೇನೋ ಅಂತ ಅನಿಸ್ತಾ ಇತ್ತು ಸರ್. ಅಂದ್ರೆ ಈಗ ನಮ್ಮ ಲೋಕಲ್ ಭಾಷೆನಲ್ಲಿ ನಾವು ವ್ಯಕ್ತಪಡಿಸೋದು ಅದು ಸರ್ ಭಾರಿ ಅಗ್ದಿ ಕರೆಕ್ಟ್ ಆಗಿ ತೋರಿಸಿದ್ರಿ ಸರ್. ನನ್ಗೆ ಅವಾಗ ಅನಿಸ್ತ, ಅಯ್ಯೋ ಸುಮ್ನೆ ಎಷ್ಟು ದಿನ ವೇಸ್ಟ್ ಮಾಡಿದ್ವಲ್ಲ ಅಂತ. ಹಾಗೇನೆ ಅದು ನಮ್ಮ ಕಮ್ಯುನಿಕೇಶನ್ ಕೂಡ, ಭಾಷೆ ಜೊತೆಗೆ ಕಮ್ಯುನಿಕೇಶನ್ ಕೂಡ ಹೆಂಗಿರ್ಬೇಕನ್ನೋದು ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅಂದ್ರೆ ನಾವು ಆ ಭಾಷೆಯನ್ನ ತಿಳಿಬೇಕಾದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದರ ಒಂದು ಮೂಲ ಒರಿಜಿನಾಲಿಟಿಯನ್ನ ತಿಳಿದುಕೊಂಡು ನಂತರ ಅದನ್ನ ನಾವು ಬಳಸೋದ್ರಿಂದ, ಆ ರೀತಿ ಕಲಿಯೋದ್ರಿಂದ ಅದು ತುಂಬಾ ಪ್ರಭಾವಶಾಲಿ ಆಗಿರುತ್ತೆ. ನಮ್ಮ ಮಾತಿಗೆ ಒಂದು 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 ಬೆಲೆ, ಘನತೆ, ಗೌರವ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗುತ್ತೆ ಅಂತ ಸರ್ ಬೆಳೆದಿರೋ ರೀತಿಯನ್ನ ನೋಡಿದಾಗ ನನಗೆ ತುಂಬಾ ಹೆಮ್ಮೆನೂ ಕೂಡ ಆಯ್ತು, ಅಷ್ಟೇ ಪ್ರೇರಣೆ ಕೂಡ ಆಯ್ತು. ಸರ್ಗೆ ನಾನು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸರ್. ಹಾಗೆ ತಾವು ಹಲವಾರು ಸಲಹೆಗಳನ್ನ ಕೊಟ್ರಿ, ನಮ್ಮ ಹೇಗೆ ದಿನನಿತ್ಯ ಈ ಇಂಗ್ಲಿಷ್ ಅನ್ನ ಪ್ರಾಕ್ಟೀಸ್ ಮಾಡ್ಬೋದಂತ. ಒಂದು ಭ್ರಮೆ ಹೊರಟೋಯ್ತು ಸರ್. 2 ತಿಂಗಳ 3 ತಿಂಗಳದಾಗ ಇಂಗ್ಲಿಷ್ ಕಲೀರಿ ಅಂತ ಬಹಳ ಕೋರ್ಸ್ಗಳು ಅಟೆಂಡ್ ಆಗ್ತಾ ಇದ್ದೆ ಸರ್. ಕಲಿತಾ ಇದ್ವಿ, ಆದ್ರೆ ನಾವು ಅನ್ಕೊಂಡಷ್ಟು ನಿರೀಕ್ಷಿಸಿದಷ್ಟು ಅಲ್ಲಿ ಆಗ್ತಾ ಇರ್ಲಿಲ್ಲ. ಅಂದ್ರೆ ನಮ್ಮ ಎಫರ್ಟ್ ಕೂಡ ಬಹಳಷ್ಟು ಬೇಕಾಗುತ್ತೆ. ಅದು ನಿರಂತರವಾಗಿ ನಾವು ಅದನ್ನ ಬಿಟ್ಟು ಬಿಡದೇನೆ ಕಲಿಯೋದ್ರಿಂದ ನಾವು ಅದರಲ್ಲಿ ಪ್ರಾವೀಣ್ಯತೆ ಪಡೆಯಕ್ ಸಾಧ್ಯ ಅಂತ ನನ್ಗೆ ಅನಿಸ್ತು ಸರ್. ಈಗಿಂದ ಸ್ವಲ್ಪ ಗಂಭೀರವಾಗಿ ಅದನ್ನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಕಲಿಯಕ್ ಪ್ರಯತ್ನ ಮಾಡ್ತೀನಿ ಸರ್. ತುಂಬಾ ಧನ್ಯವಾದಗಳು ಸರ್. ಮಾಡಿ ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಈಗ ರಾಜೇಂದ್ರ ಅವರು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಎಸ್ ರಾಜೇಂದ್ರ. ಸರ್ ನಮಸ್ತೆ. ನಮಸ್ತೆ. ಸರ್, ಜನಾರ್ದನ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಹೆಂಗೆ ಏನೇನ್ ಸ್ಟೆಪ್ಸ್ ಫಾಲೋ ಮಾಡಬೇಕು, ಮತ್ತೆ ಅವರ ಅನುಭವ ಶೇರ್ ಮಾಡಿದ್ರು. ಸೊ ಇದರಿಂದ ತುಂಬಾ ಹೆಲ್ಪ್ ಆಗಿದೆ. ಬಟ್ ಇವಾಗ ವೆನ್ ಸ್ಟೂಡೆಂಟ್ಸ್ ಟ್ರಾನ್ಸ್ಫರ್ ಫ್ರಮ್ ಕನ್ನಡ ಮೀಡಿಯಂ ಟು ಇಂಗ್ಲಿಷ್ ಮೀಡಿಯಂ, ಸೊ ಈಸ್ ಆಲ್ವೇಸ್ ಲರ್ನಿಂಗ್ ದ ಲ್ಯಾಂಗ್ವೇಜ್ ಕನ್ವರ್ಸೇಷನ್ ಇನ್ ಮೈಂಡ್. ಸೊ ಅದನ್ನ ಹೇಗೆ ಒಗ್ಗಿಸ್ಬೋದು? ಅದೇ, ಈಗ ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ ಬಂದಿದ ತಕ್ಷಣನೇ ಅದೊಂಥರ 440 ವೋಲ್ಟ್ ಶಾಕ್ ಹೊಡೆದಂಗೆ ಹೊಡೆಯುತ್ತೆ. ಹೌದು, ಕಲಿಯೋವಾಗ. ಸೊ ಅವ್ರು ಏನ್ ಮಾಡ್ಬೇಕಂದ್ರೆ ಈ ವಾತಾವರಣನ ಹುಡ್ಕೊಂಡು ಹೋಗ್ಬೇಕು. ನಮ್ಗೆ ಹಶು ಆದ್ರೆ ನಾವು ಎಲ್ಲಿ ಊಟ ಸಿಗುತ್ತಾ ಅಂತ ಕೇಳಿ ಹೋಗ್ತೀವಲ್ಲ, ಎಲ್ಲಾದ್ರೂ ಹೊಸ ಜಾಗಕ್ಕೆ ಹೋದ್ರೆ. ಆ ರೀತಿಯಲ್ಲಿ ನಾವು ಹುಡ್ಕೊಂಡು ಹೋಗ್ಬೇಕು. ನಾವು ಹುಡ್ಕೊಂಡು ಹೋದ್ರೇನೆ ನಮ್ಗೆ ಅದು ಸಿಗೋದು. ಆಮೇಲೆ ನಾನು ಹೇಳ್ದಂಗೆ ಮನೆಯಲ್ಲೂ ನೀವು ವಾತಾವರಣ ತರಿಸ್ಬೋದು. ನಿಮ್ಮ ಟಿವಿ ಇದ್ರೆ ಇಲ್ಲ ನಿಮ್ಮ ಫೋನಲ್ಲಿನೂ ಯು ಕ್ಯಾನ್ ಟರ್ನ್ ಆನ್ ದೋಸ್ ಚಾನಲ್ಸ್ ಅಂಡ್ ಯು ಕ್ಯಾನ್ ಲಿಸನ್ ಟು ಇಟ್. ದಟ್ಸ್ ದ ಬೆಸ್ಟ್ ವೇ, ದಟ್ಸ್ ದ ಈಸಿಯೆಸ್ಟ್ ವೇ. ಮುಂಚೆ ನಮ್ಗೆ ಅದು ಇರ್ಲಿಲ್ಲ, ಈಗ ಅದು ಇರೋವಾಗ ಅದನ್ನ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಪ್ರೊನೌನ್ಸಿಯೇಷನ್ ಕೇಳಿದ ತಕ್ಷಣ ಗೂಗಲ್ಗೆ ಹೋಗಿ ಆ ವರ್ಡ್ ಟೈಪ್ ಮಾಡಿದ ತಕ್ಷಣ ಪ್ರೊನೌನ್ಸಿಯೇಷನ್ ಕೊಟ್ಬಿಡ್ತು. ಅಷ್ಟೆಲ್ಲ ಅನುಕೂಲಗಳು ಬಂದ್ಬಿಟ್ಟಿದೆ ನಮ್ಗೆ. ಪ್ರೊನೌನ್ಸಿಯೇಷನ್ ಕೊಡುತ್ತೆ, ಸೆಂಟೆನ್ಸ್ ಹೆಂಗ್ ಫಾರ್ಮ್ ಮಾಡ್ಬೇಕಂತ ಕೇಳಿದ್ರೆ ಗೂಗಲ್ ಹೇಳುತ್ತೆ. ಅದನ್ನ ಹಂಗೆ ಕೇಳ್ಕೊಂಡು ನಾವು ನಮ್ಮನ್ನ ಉದ್ಧಾರ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಎಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸುದರ್ಶನ್ ಏನ್ ಹೇಳ್ತೀರಿ? ಸರ್, ನಂದೊಂದು ಪ್ರಶ್ನೆ ಇದೆ. ಅಂದ್ರೆ ಇಂಗ್ಲಿಷ್ ಬೇರೆ ಬೇರೆ ರೀತಿ ಇಂಗ್ಲಿಷ್ ಗಳಿದೆ. ಈಗ ಬ್ರಿಟಿಷ್ ಇಂಗ್ಲಿಷ್, ಅಮೆರಿಕನ್ ಇಂಗ್ಲಿಷ್, ಮತ್ತೆ ಈ ಆಸ್ಟ್ರೇಲಿಯನ್ ಇಂಗ್ಲಿಷ್, ಆ ರೀತಿ ಎಲ್ಲ ಬೇರೆ ಬೇರೆ ರೀತಿ ಇದೆ. ಅದ್ರಲ್ಲಿ ಒರಿಜಿನ್ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಯಾವ್ದು ಒರಿಜಿನಲ್ ಪದ ಅದ್ರಲ್ಲಿ. ಬ್ರಿಟಿಷ್ ಇಂಗ್ಲಿಷ್ ಇಂದ ಬಂದಿರೋದು ಒರಿಜಿನ್ ಅಂತ ನೀವ್ ಹೇಳಿದ್ರಿ. ಬಟ್ ಯಾವ್ದು ಬ್ರಿಟಿಷ್ ಪದ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಅದು ಹೇಗೆ ತಿಳ್ಕೊಳ್ಳೋದು ನಾವು? ಈಗ ನೋಡಿ, ಅವರು ಗೂಗಲ್ ನ ಕೇಳ್ದಂಗೆನೆ ಬ್ರಿಟಿಷ್ ಅಲ್ಲಿ ಯಾವ ರೀತಿ ಸ್ಪೆಲ್ಲಿಂಗು, ಯಾವ ರೀತಿ ಪ್ರೊನೌನ್ಸಿಯೇಷನ್ ಅಂತ ನೀವು ಕೇಳಿದ್ರೆ ಆ ಗೂಗಲ್ ಅಲ್ಲೇನೆ ಸಾಕಷ್ಟು ಮಾಹಿತಿ ಸಿಕ್ಬಿಡುತ್ತೆ. ಈಗ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ ಎಲ್ಲ, ನಮ್ಮವರು ಹೋಗಿ ಆಸ್ಟ್ರೇಲಿಯಾ ಆಡುವಾಗ ಕಮೆಂಟೇಟರ್ಸ್ ಹೇಳ್ತಾರಲ್ಲ, ವಾಟ್ ಅ ಲವ್ಲಿ ಡೈ, ಯು ಕಮ್ ಹಿಯರ್ ಟು ಡೈ, ಅ ಸನ್ನಿ ಡೈ ಅಂತಾನೆ. ಕಮ್ ಹಿಯರ್ ಟು ಡೈ ಅಂದ್ರೆ ಫಸ್ಟ್ ನಮ್ಮ ಇಲ್ಲಿ ಬಂದು ಸಾಯೋಕ್ ಬಂದ ಅಂತ ಹೇಳ್ತಿದ್ದಾನೆ ಅಂದ್ರು. ಟು ಡೈ ಅಂತಾನೆ ಅವನು, ಟುಡೇಗೆ. ಅದು ಆಸ್ಟ್ರೇಲಿಯನ್ ಆಕ್ಸೆಂಟ್, ಟು ಡೈ ಅಂತ ಸ್ವಲ್ಪ ಎಳೆದು ಮಾತಾಡ್ತಾರೆ. ಯಾಕಂದ್ರೆ ನಮ್ಮ ಮಂಗಳೂರಿನವ್ರು ಮಾತಾಡೋ ತರ, ಎಂತದ ಮಾರಾಯ ಇದು, ಮಂಡೆ ಬಿಸಿ ಮಾಡ್ತೀನಿ ನೀನು ಅಂತ.
ಆ ತರ ಅವ್ರು ಸ್ವಲ್ಪ ರಾಗದಿಂದ ಮಾತಾಡೋದು. ಸೊ ಯು ಕ್ಯಾನ್ ಡಿಫ್ರೆನ್ಶಿಯೇಟ್, ಯು ಕ್ಯಾನ್ ಆಸ್ಕ್ ಟುಡೇ, ಯು ಹ್ಯಾವ್ ದಟ್ ಫೆಸಿಲಿಟಿ ವಿಚ್ ಇಸ್ ವಿತ್ ಇನ್ ಯುವರ್ ಹ್ಯಾಂಡ್ಸ್. ಯು ಕ್ಯಾನ್ ಆಸ್ಕ್ ವಾಟ್ ಇಸ್ ದಿ Australian pronunciation, what is the British pronunciation, what is the American pronunciation. ಎಸ್, ಡಾಕ್ಟರ್ ವೀರ ಹನುಮಪ್ಪ, ತುಮಕೂರು ಆಯುರ್ವೇದಿಕ್ ಡಾಕ್ಟರ್. ಎಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಕೆ.ಸಿ. ಜನಾರ್ದನ್ ಸರ್, ನಮಸ್ಕಾರ ಸರ್. ಕೆ.ಸಿ. ಜನಾರ್ದನ್ ಸರ್ ಇಡೀ ಗ್ಲೋಬಲ್ ಎಲ್ಲ ನೋಡಿ ಅವರ ಒಂದು ಮಾತಿನಲ್ಲೇ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ, ಅವರ ಒಂದು ಇದು ಅದನ್ನು ನೋಡಿ ತುಂಬಾ ಖುಷಿ ಆಯ್ತು. ಅವರು ಒಂದು ಇಂಗ್ಲಿಷ್ ನ ಹೆಂಗೆ ಕಲಿಬೇಕು, ಪ್ರೊನೌನ್ಸಿಯೇಷನ್ ಯಾವ ತರ ಇರುತ್ತೋ, ಯಾವ ತರ ಒಂದ್ ಕಡೆ ಇನ್ನೊಂದ್ ಕಡೆ ಯಾವ ತರ ಡಿಫ್ರೆನ್ಸ್ ಇರುತ್ತೆ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದನ್ನ ನಾವು ಕಲಿಯೋದಕ್ಕೆ ತುಂಬಾ ನಮ್ಗೆ ಒಂಥರ ಪ್ರೇರಣೆ ಆಯ್ತು. ಇದನ್ನ ನಾವು ಕೇಳ್ತಾ ಇದ್ದಾಗ ಸರ್ ನನ್ನ ನೋಡ್ಬಿಟ್ಟು ನಮ್ಗೆ ತುಂಬಾ ಪ್ರೇರಣೆ ಆಗ್ತಾ ಇದೆ. ನಮ್ಗೆ ಇದರಲ್ಲಿ ಎಷ್ಟೊಂದು ಕಲಿಯೋದಿದೆ, ಎಷ್ಟೊಂದಿದೆ. ಮತ್ತೆ ಸರ್ ಸುಮಾರು ಭಾಷೆಗಳನ್ನ ಕಲ್ತಿದ್ದಾರೆ, ಸುಮಾರು ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸಲ್ ನಾಲೆಡ್ಜ್ ಇದೆ ಎಲ್ಲ. ನಮ್ಗೆ ನೋಡಿ ತುಂಬಾ ಇನ್ಸ್ಪಿರೇಷನ್ ಆಗ್ತಿದೆ. ಕೆ.ಸಿ. ಜನಾರ್ದನ್ ಇನ್ಸ್ಪೈರ್ ಆಗ್ಲಿ ಅಂತಾನೆ ಕರ್ಕೊಂಡ್ಬಂದಿರೋದು ಸರ್. ತುಂಬಾ ಡಾಕ್ಟ್ರೆ, ನಿಮ್ಗೆಲ್ಲ ಹೌದಾ? ಇನ್ಸ್ಪೈರ್ ಆಗ್ಲಿ ಅಂತಾನೆ ಜನಾರ್ದನ್ ಕರ್ಕೊಂಡ್ಬಂದಿರೋದು. ಆಮೇಲೆ ಇನ್ನೊಂದು, ಇಂಗ್ಲಿಷ್ ಕಲಿಯೋಕೆ ಏನು ಆಗದೇ ಇಲ್ಲ ಅನ್ಕೊಂಡಿದ್ದೀರಲ್ಲ, ನೀವೆಲ್ಲ ಕಲೀರಿ ಅಂತಾನೆ. ತುಮಕೂರಲ್ಲಿದ್ರೇನು, ಗಂಗಾವತಿಲಿದ್ರೇನು. ಓಕೆ ಜನಾರ್ದನ್, ಚಿಕ್ಕ ಹಳ್ಳಿಯಲ್ಲಿ ತುಂಬಾ ಥ್ಯಾಂಕ್ಸ್ ಸರ್. ಎಸ್ ಜನಾರ್ದನ್, ಈ ಪರೀಕ್ಷೆ ನಿರೀಕ್ಷೆ ಪುಸ್ತಕದಲ್ಲಿ ನಾನು ತುಂಬಾ ಹಳೆ ಇಂಟರ್ವ್ಯೂನ ನಿಮ್ದನ್ನ ತಗೊಂಡೆ. ಅದು ದಟ್ಸ್ ಅಬೌಟ್ ಹ್ಯಾಂಡ್ ರೈಟಿಂಗ್. ಇಡೀ ಪುಸ್ತಕ ನಿಮ್ಗೊಂದು ಗಿಫ್ಟ್ ಕೂಡ ಕೊಟ್ಟೆ. ಈ ತರದ ಪುಸ್ತಕ ಯಾಕೆ ಓದ್ಬೇಕು? ಈ ತರದ ಪುಸ್ತಕದಲ್ಲಿ ನೀವು ಸಾಕಷ್ಟು ಜನಗಳನ್ನ ಇಂಟರ್ವ್ಯೂ ಮಾಡಿದಾಗ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸಿದ್ದೀರಾ. ಸೊ ಒಂದು ವ್ಯಕ್ತಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದು